ಸರ್ ನಾನು ಈ ಹಿಂದೆ ಒಂದು ಮಹಾನ್ ಭಾವರು ಅಂತ ಮಾಡಿದೆ. ಆ ಮಹಾನ್ ಭಾವರಲ್ಲಿ ಅಪ್ಪು ಸರ್ ಮತ್ತು ಶ್ರೀಮುರಳಿ ಸರ್ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನೇ ಆಡಿಸಿದ್ದು. ಸೊ ಅದೊಂದು ಸಪೋರ್ಟಿವ್ ಆಗಿ ನನಗೆ ಚೆನ್ನಾಗಿ ಸಿಕ್ಕಿತ್ತು ನನಗೆ. ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ, ಯಾಕಂದರೆ ಈ ಸಿನಿಮಾಗೆ ನಾನು ನಿರ್ದೇಶನ ಆಗಬೇಕು ಅಂತ ನಾನು ಏನು ಕನಸಿರಲಿಲ್ಲ. ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋದು ಭಾಳ ನನಗೆ ಕನಸಿಟ್ಕೊಂಡ್ಬಂದಂದ್ರು. ಅನಿವಾರ್ಯತೆ ಕಾರಣಗಳಿಂದ ನಾನು ನಿರ್ಮಾಪಕನಾಗಿ ಬಂತು. ಸೊ ಈ ಇದರಲ್ಲೂ ನಾನು ಅಂದರೆ ನಾನು ಇದೇ ಥರ ಬರಬೇಕು, ಯಾಕೆ ನನಗೊಂದು ಗೆಲುವು ಅನ್ನೋದು ಭಾಳ ಮುಖ್ಯ ಆಗಿತ್ತು ನನಗೆ. ಸೊ ನನಗೆ ತುಂಬ ಜನಕ್ಕೆ ನಾವು ಡಿಸ್ಕಷನ್ ಮಾಡೋದಕ್ಕೆ ಎಲ್ಲರಿಗೂ ಬಂದಾಗ ನನ್ನ ಇದಕ್ಕೆ ಅವ್ರು ಮೀಟ್ ಆಗ್ತಿರಲಿಲ್ಲ. ಸೊ ಫೈನಲ್ ಆಗಿ ನನ್ನ ಎಡಿಟ್ರು ನನಗೆ ಇಲ್ಲ ಸರ್ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ನೀವೇ ಮಾಡಿ ಒಂದು ಪ್ರಯತ್ನ ಪಡಿ ಅಂತ ಅಂದಾಗ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಸೊ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಸೊ ಅದು ಯಾವುದು ಆ ಪ್ರೆಸೆಂಟೇಷನ್ ನೀವು ಈಗ ಆಲ್ರೆಡಿ ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಇವೆರಡು ನೋಡಿದ್ರಿ ನೀವು ಸರ್. ಟೋಟಲ್ 3 ಸಾಂಗ್ಸ್ ಇದೆ ಸರ್. ಸೊ ಸದ್ಯಕ್ಕೆ ಈಗ ನೆಕ್ಸ್ಟ್ ನಾವು ಬಿಡುಗಡೆ ಮಾಡೋದು ಸಾಂಗ್. ಅದಕ್ಕೆ ನಿಮ್ಗೆ ಒಂದು ಬ್ಯೂಟಿ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಸಾಂಗ್ ಜೊತೆಲೂ ತೋರಿಸಿ, ಯಾಕಂದ್ರೆ ಬರೀ ಟೀಸರ್ ಒಂದೇ ಮಾತ್ರ ಅನ್ನೋದಕ್ಕೋಸ್ಕರ. ರೆಸ್ಪಾನ್ಸ್ ಅನ್ನೋದಕ್ಕಿಂತ ನನಗೆ ನಾನು ನಂದೇ ಅಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯಿತು. ಫೋಟೋ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಲ್ಲಿ ನನಗೆ ಕಣಂಜಾದ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ. ಆ ಪಟ್ಟದ ಮನೆನೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದು 2 ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲೆಲ್ಲೂ ಒಂದು ನಿಮಗೆ ಮನೆಗಳೇ ಇಲ್ಲ, ಒಂದು ಕಾಡು ಮಧ್ಯದಲ್ಲಿದೆ. ಅದು ಒಂದು ದೈವದ ಮನೆ. ಅದೇನಂದರೆ ನಿಮಗೆ ಆ ಮನೆ ಒಳಗೆ ಎಲ್ಲರೂ ಆ ಊರಿನವ್ರು ಯಾರಾದರೂ ಆಗಲಿ ಆ ಮನೆಗೆ ಯಾರು ಬೀಗ ಹಾಕಲ್ಲ. ಹೋಗ್ಬೇಕಾದ್ರೆ ಎಲ್ಲರೂ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ. ಯಾಕೆಂದ್ರೆ ಅದನ್ನ ಒಂಥರ ದೇವಸ್ಥಾನ ಹತ್ರ ಒಂದು ಪವಿತ್ರವಾದ ಜಾಗದ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರೆ ಅದನ್ನು. ಎಲ್ಲರಿಗೂ ನಮಸ್ತೆ. ಅಂತೆ ಸಾರಿ ಸ್ವಲ್ಪ ಲೇಟ್ ಆಯಿತು. ಸೊ ಟೀಸರ್ ನೋಡಿದ್ರಿ ಕಣಂಜಾರು. ಮೇಯ್ನಾಗಿ ಹೇಳಬೇಕು ಅಂದರೆ ನಂಗೆ ನಿಜವಾಗ್ಲೂ ಸ್ವಲ್ಪನೂ ಹೋಪ್ ಇರಲಿಲ್ಲ, ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲೂ ಇರಲಿಲ್ಲ. ಓಕೆ ಒಂದು ಟೀಸರ್ ಕಟ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ, ನಿನ್ನನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳೋ ಸ್ಟಾರ್ಟ್ ಮಾಡಿದರು. ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಸಾಂಗ್ ನೋಡಿಲ್ಲ, ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ. ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುವಂಥ ಟೀಮ್ ಇದು. ಯಾಕೆಂದರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ. ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಡೈರೆಕ್ಟರ್ ಸರ್ ತುಂಬ ಪ್ಯಾಷನ್ ಇರೋವಂಥ ಡೈರೆಕ್ಟರು. ಅಂದರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು, ಡೈರೆಕ್ಷನ್ನು ಮತ್ತು ಹೀರೋ ಆಗಿ ಕೂಡ ಮಾಡಬೇಕು. ಸೊ ಚಾಲೆಂಜಿಂಗ್ ರೋಲೇ ಅನಿಸುತ್ತೆ. ಮೂರನ್ನೂ ಮಾಡೋದು ತುಂಬ ತುಂಬ ಚಾಲೆಂಜು. ಯಾಕೆಂದರೆ ಸೆಟ್ಟಲ್ಲೂ ನಾನು ತುಂಬ ಸಲ ಜಗಳ ಮಾಡಿದ್ದೀನಿ ಸರ್ ಹತ್ರ. ಸೊ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ, ಯಾಕೆಂದರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲನೂ ಅವರೇ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ. ಸೊ ಈ ಥರ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾ ಇಷ್ಟ ಆಯಿತು. ನಾನು ನೋಡಿಲ್ಲ, ಬಟ್ ಅದು ಸಿನಿಮಾದಲ್ಲಿ ನೀನು ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಎಲ್ಲರೂ ನಮಗೇನು ಗೊತ್ತು ಸರ್, ನೀವು ಇಷ್ಟಪಟ್ಟು ಜನಗಳಿಗೆ ತಲುಪಿಸುವಂಥ ಕಾರ್ಯಕ್ರಮ ನೀವು ಮಾಡ್ತೀರಾ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವೇನೇ ಮಾಡಿದ್ರು ನಿಮ್ಮ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಪಿಸುವಂಥ ಕಾರ್ಯ ಮಾಡ್ತೀವಿ. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಾಗಿ ಹೆಂಗೆ ಶೂಟ್ ಮಾಡಿದ್ವಿ, ಏನು ಮಾಡಿದ್ವಿ ಅನ್ನೋದು ಟಾರ್ಚರ್ ಅಂತ ಅಂದ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಯಾವತ್ತೂ. ಯಾಕಂದರೆ ಅದರಲ್ಲಿ ನನಗೂ ನೇಮ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು, ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ರದ್ದು ಹೆಂಗಿದೆ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು, ಅದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ. ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ. ಸೊ ಅದೇ ಥರ ಹೋಯಿತು. ಆಮೇಲೆ ಮೂವಿಗೆ ಏನು ಬೇಕು, ಟೆಕ್ನಿಕಲಿ ಏನು ಬೇಕು, ಖಂಡಿತ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಬೇರೆ ಸೆಟ್ಟು ಇದಿರ್ಬೋದು, ಕಂಪ್ಲೀಟಾಗಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾವು ಲೊಕೇಶನ್ನು ಅಷ್ಟೇ ತುಂಬ ಸುತ್ತಾಡಿದ್ದೀವಿ ಈ ಲೊಕೇಶನ್ ಸಿಗೋಕ್ಕೆ. ಇದಕ್ಕಿಂತ ಮುಂಚೆ ಆಲ್ ಓವರ್ ಕರ್ನಾಟಕ, ಎಲ್ಲ ನಾರ್ತ್ ಕರ್ನಾಟಕದಿಂದನೂ ಸರ್ಚ್ ಮಾಡಿ ಅದೇ ಅವ್ರು ಹೇಳ್ದಂಗೆ ಅದು 3,000 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ. ಆಮೇಲೆ ಫೈನಲಿ ಇದು ಸಿಕ್ತು ನಮಗೆ, ನಮ್ಮ ಅದೃಷ್ಟ ಅನ್ನೋ ಅನ್ಬೋದು. ಸೊ ಈ ಥರ ನಮ್ಮ ಜರ್ನಿ ಈ ಥರ ಇತ್ತು. ಇವಾಗ ಟೀಸರ್ ರಿಲೀಸ್ ಆಗಿದೆ. ಅದ್ರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿದೆ ನಮ್ಮ ವರ್ಕ್ಗೂ. ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ. ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು